ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ವಂದನಾ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ಕಾಲನ್ನು ತೆಳಗಡೆ ಇಡೋಕ್ಕೂ ಕೂಡ ಬಿಡ್ತಾ ಇಲ್ಲ. ದೇವ್ ನಿಮ್ಮ ಕಾಲಿಗೆ ತುಂಬ ನೋವಾಗಿದೆ ರೀ, ನಾನು ಎತ್ಕೊಂಡೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ದೇವ್ ಸರ್ ಏನು ಮಾಡ್ತಾರೆ, ಪವಿತ್ರನ ಕೈಯಿಂದನೇ ಎತ್ಕೊಂಬಂದು ರೂಮಲ್ಲಿ ಕೂಡಿಸ್ಬಿಡ್ತಾರೆ. ನೋಡ್ರಿ ಎಷ್ಟೊಂದು ಸ್ವರ್ಗೋಗಿದ್ದೀರ ನೀವು, ಬೇಡ ಅಂದರೆ ಇಷ್ಟೊಂದು ವ್ರತ ಮಾಡಿಬಿಟ್ಟಿದ್ದೀರ ರೀ ಅಂತ ಹೇಳಿ ಕೂಡಿಸ್ತಾನೆ. ಮತ್ತು ನೀವು ಊಟನೇ ಮಾಡಿಲ್ಲ, ಇರಿ ನಾ ಊಟನ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ದೇವ್ ಸರ್ ಹೋಗ್ತಾರೆ. ಅಲ್ಲಿಗೆ ರಾಧಿಕಾ ಮೇಡಮ್ ಅವ್ರು ಬರ್ತಾರೆ. ಬಂದ ತಕ್ಷಣ ಟ್ಯಾಂಕ್ಸ್ ಪವಿತ್ರ, ನೀನು ನಮ್ಮ ದೇವ್ರನ್ನ ಉಳಿಸ್ಬಿಟ್ಟೆ, ಹಾಗೆ ಎಲ್ಲವನ್ನು ಮಾಡಿದೆ ಅಂತ ಹೇಳ್ತಾ ಇರ್ತಾರೆ. ಈಗ ಮನೆ ಬಿಟ್ಟು ಹೋಗೋದು ಮಾತಾಡೋಕ್ಕಂತ ಬರ್ತಾರೆ. ಅಷ್ಟೊತ್ತಿಗೆ ದೇವ್ ಸರ್ ಕೂಡ ಅಲ್ಲಿಗೆ ಬರ್ತಾರೆ. ಏನು ದೇವ್ ನೀನು ತೊಗೊಂಬಂದಿದ್ಯಾ ಊಟನ ಅಂತ ರಾಧಿಕಾ ಮೇಡಮ್ ಅವ್ರು ಕೇಳ್ತಾರೆ. ಹಾಗಲ್ಲಮ್ಮ, ಅವ್ರೇನು ತಿಂದಿರಲಿಲ್ವಲ್ಲ, ಅದಕ್ಕೆ ಚಪಾತಿ ಮತ್ತು ಪಲ್ಯ ತೊಗೊಂಬಂದೆ ಅಂತ ಹೇಳ್ಬಿಟ್ಟು ದೇವ್ ಸರ್ ಹೇಳ್ತಾರೆ. ರಾಧಿಕಾ ಮತ್ತು ಆಯಿತು ದೇವ್, ನೀನು ತೊಗೊಂಬಂದಿದ್ದೆ ಕರೆಕ್ಟು, ಹಾಗಾದರೆ ನೀನೇ ತಿನ್ನಿಸು ಅಂತ ಹೇಳಿಬಿಟ್ಟು ರಾಧಿಕಾ ಅವರು ಹೇಳ್ತಾರೆ. ಹಾಗೆ ಪವಿತ್ರ ಬೇಡ ರೀ ನಾನೇ ತಿಂತೀನಿ ಅಂತ ಹೇಳ್ಬಿಟ್ಟು ಪವಿತ್ರ ಅವ್ರು ಹೇಳ್ತಾ ಇರ್ತಾರೆ. ಆದರೂ ಕೂಡ ಬೇಡ ಅಂಥೇಳಿ ಒಂದು ಚಪಾತಿಲಿ 2 ಪೀಸನ್ನು ಮಾಡಿಬಿಟ್ಟು ಮೊಮ್ಮಕ್ಳಿಗೆ ತಿನ್ನಿಸ್ಬಿಡ್ತಾರೆ. ಏನು ದೇವ್ ಸರ್ ನೀವು ಇಷ್ಟೊಂದು ತಿನ್ನಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪವಿತ್ರ ಹೇಳ್ತಾಳೆ. ನೆಕ್ಸ್ಟ್ ವಿಡಿಯೋ ಇನ್ನೊಂದು ಹಾಕ್ತೀನಿ. ಇದೇ ಥರ ವೀಡಿಯೋಸ್ ನೋಡ್ತಾರೆ. ಥ್ಯಾಂಕ್ ಯು.